ನಮೋ ಅರ್ಹಂತಾಣಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾಣಂ ನಮೋ ಉಪಜ್ಜಾಯಾಣಂ ನಮೋ ಲೋಯೇ ಸವ್ವಸಾಹೋಣಂ. पंचपरमेष्टि भगवान की जय हो. अनंत अनंत सिद्ध परमेष्टि भगवान की जय हो. श्री 1008 भगवान महावीर की जय हो. परम पूज्य आचार्य श्री सकल कीर्ति महाराज की जय हो. परम पूज्य विद्यासागर महाराज की जय हो. मुनिश्री महान सागर महाराज की जय हो. मुनिश्री विदित सागर महाराज की जय हो. मुनिश्री प्रणम्य सागर महाराज की जय हो. जिनवाणी माता की जय हो. अहिंसा परमो धर्म की जय हो. परम पूज्य आचार्य श्री सकल कीर्ति विरचित श्री महावीर पुराण धर्म प्रवर्तक वीर प्रभु निಮಗೆ ಮಾಡುವೆ ಪ್ರಣಾಮ. ನಾಶಗೊಳಿಸಿರಿ ನನ್ನ ಎಲ್ಲ ಕ್ರೋಧ ಮೋಹ ಮದ ಕಾಮ. ಅರ್ಥ: ಯಾರ ಮೂಲಕ ಕಾಮ, ಕ್ರೋಧ ಮುಂತಾದ ಅಂತರಂಗ ಶತ್ರುಗಳನ್ನು ಜಯಿಸಲಾಗಿದೆಯೋ, ಯಾರು ಮೂರು ಜಗತ್ತಿನ ಹಿತಚಿಂತಕರು ಮತ್ತು ಅನಂತ ಗುಣಗಳ ಸಮುದ್ರರಿದ್ದಾರೆಯೋ, ಆ ಮಹಾವೀರ ಸ್ವಾಮಿಯ ಪಾದಕಮಲಗಳಲ್ಲಿ ನಾನು ನಮಸ್ಕಾರ ಮಾಡುತ್ತೇನೆ. ನಾವು 9ನೇ ಅಧ್ಯಾಯದಲ್ಲಿ ಭಗವಾನ್ ಮಹಾವೀರರ ಜನ್ಮ ಕಲ್ಯಾಣೋತ್ಸವವನ್ನು ತಿಳಿದೆವು. ಈಗ 10ನೇ ಅಧ್ಯಾಯದಲ್ಲಿ ಜನ್ಮ ಕಲ್ಯಾಣದ ನಂತರದ ವರ್ಣನೆ. ಹಿಂದಿನ ಅಧ್ಯಾಯದಲ್ಲಿ ಏನು ಹೇಳಿದ್ದೆಂದರೆ, ಭಗವಾನರ ಸೇವೆಯ ಸಲುವಾಗಿ ಸೌಧರ್ಮ ಸ್ವರ್ಗದ ಇಂದ್ರನು ಅನೇಕ ದೇವ ದೇವಿಯರನ್ನು ಅರಮನೆಯಲ್ಲಿ ನಿಯುಕ್ತಿಗೊಳಿಸಿದನು. ಅವರಲ್ಲಿ ಕೆಲವರು ದಾಸಿಯರ ಕೆಲಸ ಮಾಡುತ್ತಿದ್ದರು, ಕೆಲವರು ಬಟ್ಟೆ ಆಭೂಷಣ ಮುಂತಾದವುಗಳಿಂದ ಅಂಗಗಳನ್ನು ಶೃಂಗರಿಸುತ್ತಿದ್ದರು, ಕೆಲವರು ಅನೇಕ ಪ್ರಕಾರದ ಆಟಿಕೆಗಳನ್ನು ಮುಂತಾದವುಗಳ ಮೂಲಕ ಅವರ ವಿಶೇಷ ಮನೋರಂಜನೆ ಮಾಡುತ್ತಿದ್ದರು. ಯಾವಾಗ ಆ ದೇವಿಯರು ಅವರನ್ನು ಹೇಳಿ ಕರೆಯುತ್ತಿದ್ದರು, ಆಗ ಭಗವಾನರು ಮುಗುಳ್ನಗೆ ನಗುತ್ತಲೇ ಅವರ ಹತ್ತಿರ ಹೋಗುತ್ತಿದ್ದರು. ತೀರ್ಥಂಕರ ಭಗವಾನರ ಚಂದ್ರಕಲೆಯ ಸೀಮೆಯು ವೃದ್ಧಿಸತೊಡಗಿತು. ಅವರ ತಲೆ ಕೂದಲು ಸುಲಭ ಹಾಗೂ ಚಪಲತೆಯಿಂದ ತಂದೆ ತಾಯಿಯರಿಗೆ ಬಹಳ ಆನಂದ ನೀಡುತ್ತಿದ್ದವು. ಯಾವಾಗ
ಅವರ ಅವಸ್ಥೆಯು ಹೆಚ್ಚು ನಿರ್ಮಲ ಹಾಗೂ ವೃದ್ಧಿ ಆಯಿತೋ ಆಗ ಅವರ ಮುಖದಿಂದ ಸರಸ್ವತಿಯಂತೆ ವಾಣಿ ಹೊರಡತೊಡಗಿತು. ಭೂಮಿಯ ಮೇಲೆ ನಡೆಯುತ್ತಿರುವಾಗ ಅವರ ರತ್ನಗಳ ಆಭೂಷಣಗಳು ಸೂರ್ಯನ ಕಿರಣಗಳ ರೀತಿ ಗೋಚರಿಸುತ್ತಿದ್ದವು ಮತ್ತು ಅವು ಸ್ವತಃ ಕಿರಣಗಳಿಂದ ಸುತ್ತುವರಿಯಲ್ಪಟ್ಟ ಸೂರ್ಯನಂತೆ ತಿಳಿದು ಬರುತ್ತಿತ್ತು. ಅವರಿಗೆ ಆಡುವ ಸಲುವಾಗಿ ದೇವನು ಸ್ವತಃ ಆನೆ, ಕುದುರೆ ಮುಂತಾದ ಕೃತ್ರಿಮ ರೂಪವಾಗುತ್ತಿದ್ದನು. ದೇವನು ಅವರ ಸಂಗಡ ಆಟ ಆಡುತ್ತಿದ್ದನು. ಈ ಪ್ರಕಾರ ಬೇರೆ ಬೇರೆ ಕ್ರೀಡೆಗಳಿಂದ ಸ್ವಯಂ ಆನಂದಿತವಾಗಿ ಎರಡನೆಯವರಿಗೂ ಆನಂದ ಉಂಟುಮಾಡುವ ಮಹಾವೀರರು ಕುಮಾರ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡರು. ಮೊದಲು ಅವರದ್ದು ಯಾವ ಕ್ಷಾಯಿಕ ಸಮ್ಯಕ್ತ್ವ ಇತ್ತು ಅದರಿಂದ ಅವರಿಗೆ ಎಲ್ಲ ಪದಾರ್ಥಗಳ ಜ್ಞಾನ ತನ್ನಿಂದ ತಾನೇ ಆಗುತ್ತಿತ್ತು. ಆ ಸಮಯ ಪ್ರಭುವಿನ ದಿವ್ಯ ಶರೀರದಲ್ಲಿ ಸ್ವಾಭಾವಿಕವಾಗಿ ಮತಿ, ಶ್ರುತ, ಅವಧಿ ಮುಂತಾದ 3 ಜ್ಞಾನಗಳು ವೃದ್ಧಿಯಾದವು. ಅವರಿಗೆ ಎಲ್ಲ ಕಲೆಗಳ ಮತ್ತು ವಿದ್ಯೆಗಳು ಸ್ವತಃ ತಾವೇ ಪ್ರಾಪ್ತವಾದವು. ಆದ್ದರಿಂದ ಪ್ರಭುಗಳು ಮನುಷ್ಯ ಹಾಗೂ ದೇವತೆಗಳ ಗುರು ಸ್ಥಾನದಲ್ಲಿ ನಿಂತರು. ಆದರೆ ಅವರಿಗೆ ಮಾತ್ರ ಯಾರೂ ಗುರು ಇರಲಿಲ್ಲ. ಸರಿಯಾಗಿ 8 ವರ್ಷವಾಗುತ್ತಲೇ ಭಗವಾನರು 12 ವ್ರತಗಳನ್ನು ಸ್ವೀಕರಿಸಿದರು. ಪ್ರಭುಗಳ ಶರೀರವು ಬೆವರು ರಹಿತ, ಮಲ ರಹಿತ, ಪ್ರಭಾವಯುಕ್ತ ಹಾಗೂ ಸುವರ್ಣದಂತೆ ಇತ್ತು. ಶುಭ್ರ ರಕ್ತಯುಕ್ತ ಮತ್ತು ಮಹಾನ್ ಸುಗಂಧಿತ 8 ಶುಭ ಲಕ್ಷಣಗಳಿಂದ ಅವರು ಶೋಭಾಯಮಾನರಾಗಿದ್ದರು. ಮುಂದೆ ಮುಂದೆ ಭಗವಾನರು ವಜ್ರ ಋಷಭ ನರಚ ಸಂವಹನ ಮತ್ತು ಸಮ ಚತುರಸ ಸಂಸ್ಥಾನವುಳ್ಳ ಉತ್ತಮ ರೂಪವುಳ್ಳ ಮತ್ತು ವಿಶೇಷ ಬಲವಾನ ಪುರುಷರಾದರು. ಅವರು ಎಲ್ಲರ ಹಿತಚಿಂತಕರು ಮತ್ತು ಕಿವಿಗಳಿಗೆ ಇಂಪಾಗಿ ಕೇಳುವ ರೀತಿಯಲ್ಲಿ ಮಾತನಾಡುವವರಾಗಿದ್ದರು. ಈ ಪ್ರಕಾರ ಜನ್ಮ ಕಾಲದಲ್ಲೇ ದಿವ್ಯವಾದ 10 ಅತಿಶಯಗಳಿಂದ ಕೂಡಿದ ಶಾಂತತೆ ಮುಂತಾದ ಅಪರಿಮಿತ ಗುಣ, ಕೀರ್ತಿ, ಕಲೆ, ವಿಜ್ಞಾನ ಮುಂತಾದ ಎಲ್ಲವುಗಳಿಂದ ಅವರು ಶೋಭಿತರಾಗಿದ್ದರು. ಅವರ ಶರೀರದ ವರ್ಣವು ಕಂದು ಬಂಗಾರದ ವರ್ಣದಂತೆ ಇತ್ತು. ಅವರು ದಿವ್ಯ ದೇಹಧಾರಕರು, ಧರ್ಮಪ್ರತಿ ಮೂರ್ತಿಗಳು ಮತ್ತು ಜಗತ್ತಿನ ಧರ್ಮಗುರುಗಳು ಆಗಿದ್ದರು. ಒಂದು ದಿವಸದ ಘಟನೆ ಹೀಗಿದೆ. ಇಂದ್ರನ ಸಭೆಯಲ್ಲಿ ದೇವತೆಗಳು ಭಗವಾನರ ದಿವ್ಯ ಕಥೆಯ ಚರ್ಚೆ ಮಾಡಿ ಹೇಳತೊಡಗಿದರು. ನೋಡಿರಿ, ವೀರ ಜಿನೇಶ್ವರನು ಕುಮಾರ ಅವಸ್ಥೆಯಲ್ಲಿ ಧೀರ ಶೂರರಲ್ಲಿ ಮುಖ್ಯ, ಅತುಲ,
ಪರಾಕ್ರಮಿ, ದಿವ್ಯ ರೂಪಧಾರಿ, ಅನೇಕ ಗುಣಗಳಿಂದ ಕೂಡಿದ ಸಂಸಾರ ಕ್ಷೇತ್ರದಲ್ಲಿ ಕ್ರೀಡೆಯಾಡುತ್ತಾ ಬಹಳ ಸುಂದರ ಕಂಡುಬರುತ್ತಿದ್ದಾರೆ ಎಂದರು. ಆಗ ಅದೇ ಸಭೆಯಲ್ಲಿ ಸಂಗಮ ಹೆಸರಿನ ಒಬ್ಬ ದೇವ ಕುಳಿತಿದ್ದನು. ಅವನು ದೇವತೆಗಳ ಮಾತುಗಳನ್ನು ಕೇಳಿ ಭಗವಾನರ ಪರೀಕ್ಷೆ ಮಾಡಲು ಸ್ವರ್ಗದಿಂದ ಬಂದನು. ಅವನು ಭಯಂಕರ ವನದಲ್ಲಿ ಬಂದಿಳಿದನು. ಅಲ್ಲಿ ಪ್ರಭುಗಳು ಅನೇಕ ರಾಜಪುತ್ರರೊಂದಿಗೆ ಆಟವಾಡುತ್ತಿದ್ದರು. ಆ ದೇವನು ಪ್ರಭುವಿಗೆ ಅಂಜಿಸುವ ಉದ್ದೇಶದಿಂದ ಭಯಂಕರವಾದ ಕರಿ ಸರ್ಪದ ರೂಪವುಳ್ಳವನಾದನು. ಅವನು ಆ ಮಕ್ಕಳೆಲ್ಲರೂ ಆಟ ಆಡುವ ಗಿಡದ ತಳದಿಂದ ಪೂರ್ಣ ಬೊಡ್ಡೆಯ ತನಕ ಸುತ್ತಿಕೊಂಡನು. ಆ ಸರ್ಪದ ಭಯದಿಂದ ಉಳಿದೆಲ್ಲ ರಾಜಕುಮಾರರು ಗಿಡದಿಂದ ಜಿಗಿದು ಅಂಜಿ ದೂರ ಓಡಿದರು. ಆದರೆ ಕುಮಾರ ಮಹಾವೀರನು ಸ್ವಲ್ಪವೂ ಕೂಡ ಅಂಜಲಿಲ್ಲ. ಅವನು ಆ ಭಯಂಕರವಾದ ಸರ್ಪದ ತಲೆಯ ಮೇಲೆ ಕಾಲನ್ನು ಇಟ್ಟು ತುಳಿದು ಅದರೊಂದಿಗೆ ಆಟವಾಡತೊಡಗಿದನು. ಆ ದೃಶ್ಯ ನೋಡಿದಾಗ ತಾಯಿಯ ಮಡಿಲಿನಲ್ಲಿ ಕ್ರೀಡೆಯಾಡುತ್ತಿದ್ದಾನೆಯೋ ಎಂಬಂತೆ ತಿಳಿದು ಬಂತು. ಕುಮಾರನ ಧೈರ್ಯ ನೋಡಿ ಸರ್ಪರೂಪಿ ದೇವನು ಬಹಳ ಆಶ್ಚರ್ಯಚಕಿತನಾದನು. ಅವನು ತನ್ನ ನಿಜ ರೂಪ ಪ್ರಕಟ ಮಾಡಿಕೊಂಡು ಪ್ರಭುವಿನ ಸ್ತುತಿ ಮಾಡಲು ತೊಡಗಿದನು. ಅವನು ಬಹಳ ನಮ್ರ ಶಬ್ದಗಳಿಂದ ಹೇಳಿದನು, ದೇವ, ನೀವು ವಿಶ್ವದ ಸ್ವಾಮಿಯಾಗಿರುವಿರಿ, ಮಹಾಧೀರ ಹಾಗೂ ಸಮಸ್ತ ಜೀವಿಗಳ ರಕ್ಷಕರಿದ್ದೀರಿ. ದೇವ, ತಮ್ಮ ಅತುಲ ಪರಾಕ್ರಮದಿಂದ ಪ್ರಕಟವಾದ ಕೀರ್ತಿಯು ಸ್ವಚ್ಛ ಚಂದ್ರನ ಸಮಾನ ಲೋಕದ ಕಣಕಣದಲ್ಲಿ ಹಬ್ಬಿದೆ. ತಮ್ಮ ಹೆಸರು ಸ್ಮರಣೆ ಮಾಡುವುದರಿಂದಲೇ ಪ್ರಯೋಜನಗಳನ್ನು ಸಿದ್ಧಿ ಮಾಡುವ ಧೈರ್ಯ ಪ್ರಾಪ್ತವಾಗುತ್ತದೆ. ಅತ್ಯಂತ ದಿವ್ಯ ಮೂರ್ತಿಯಾದ ಸಿದ್ಧಿ ವಧುವಿನ ವರರಾದ ಮಹಾವೀರರೇ, ನಾನು ತಮ್ಮನ್ನು ಮೇಲಿಂದ ಮೇಲೆ ನಮಸ್ಕರಿಸುತ್ತೇನೆ. ಈ ರೀತಿಯಾಗಿ ಆ ಸಂಗಮ ದೇವನು ಭಗವಾನರ ಸ್ತುತಿ ಮಾಡಿ ಅವರ ಮಹಾವೀರ ಹೆಸರನ್ನು ಸಾರ್ಥಕಗೊಳಿಸಿ ಸ್ವರ್ಗಕ್ಕೆ ಮರಳಿ ಹೋದನು. ಕುಮಾರನು ಸಹ ತನ್ನ ಯಶಗಾನವನ್ನು ಸರಿಯಾಗಿ ಧ್ಯಾನ ಕೊಟ್ಟು ಕೇಳಿದನು. ದೇವನ ಸ್ತುತಿಯು ವಿಶೇಷವಾಗಿ ಕರ್ಣಪ್ರಿಯವಾಗಿತ್ತು. ಭಗವಾನರ ಯಶಸ್ಸು ಜಗತ್ತಿನ ತುಂಬ ಹಬ್ಬಿತು. ಈ ಪ್ರಕಾರ ಭಗವಾನ್ ಮಹಾವೀರ ಸ್ವಾಮಿಯ ಗುಣಾನುವಾದವು ಮೇಲಿಂದ ಮೇಲೆ ಆಗತೊಡಗಿತು. ಕಿನ್ನರಿ ದೇವಿಯರ ಮೂಲಕ ಭಗವಾನರ ಕುರಿತು ಹಾಡಲ್ಪಟ್ಟಿತು. ತಮ್ಮ ಗುಣಾನುವಾದವನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳುತ್ತಿದ್ದರು. ಯಾವಾಗಲೊಮ್ಮೆ ಕಣ್ಣುಗಳನ್ನು ತೃಪ್ತಗೊಳಿಸುವ ಇಂದ್ರನ ಅಪ್ಸರೆಯರ ನೃತ್ಯ ಮತ್ತು ಬೇರೆ ಬೇರೆ ಪ್ರಕಾರದ ನಾಟಕ ನೋಡುತ್ತಿದ್ದರು.
ಆಗಾಗ ಸ್ವರ್ಗದಿಂದ ಪ್ರಾಪ್ತವಾದ ಆಭೂಷಣ, ವಸ್ತ್ರ, ಮಾಲೆ ಮುಂತಾದವುಗಳನ್ನು ತೋರಿಸಿ ಆನಂದಿತರಾಗುತ್ತಿದ್ದರು. ಬೇರೆ ದೇವಕುಮಾರರೊಂದಿಗೆ ಕೆಲವೊಮ್ಮೆ ಜಲಕ್ರೀಡೆ ಮತ್ತು ಕೆಲವೊಮ್ಮೆ ತಮ್ಮ ಇಚ್ಛೆಯಂತೆ ವನಕ್ರೀಡೆ ಆಡುತ್ತಿದ್ದರು. ಈ ಪ್ರಕಾರ ಕ್ರೀಡೆಯಲ್ಲಿ ತೊಡಗಿರುತ್ತಾ ಧರ್ಮಾತ್ಮನಾದ ಕುಮಾರನ ಸಮಯವು ಬಹಳ ಸುಖದಿಂದ ಕಳೆಯತೊಡಗಿತು. ಸೌಧರ್ಮ ಸ್ವರ್ಗದ ಇಂದ್ರನು ಸಹ ತನ್ನ ಕಲ್ಯಾಣ ಬಯಸಿ ದೇವಿಯರಿಂದ ಅನೇಕ ಪ್ರಕಾರ ನೃತ್ಯ ಗೀತೆ ಮಾಡಿಸುತ್ತಿದ್ದನು. ಕಾವ್ಯ ಮುಂತಾದ ಗೋಷ್ಠಿ ಮತ್ತು ಧರ್ಮಚರ್ಚೆಯಿಂದ ಸಮಯ ಕಳೆಯುತ್ತಾ ಕುಮಾರನು ಸಂಸಾರವನ್ನು ಸುಖಿ ಉಂಟು ಮಾಡುವ ಯೌವನ ಅವಸ್ಥೆಗೆ ಪ್ರಾಪ್ತವಾದನು. ಕುಮಾರನ ತಲೆಯ ಮೇಲಿನ ಮುಕುಟವು ಧರ್ಮರೂಪಿ ಪರ್ವತದ ಶಿಖರದಂತೆ ಶೋಭಾಯಮಾನವಾಗುತ್ತಿರುತ್ತಿತ್ತು. ಅವರ ಕಪೋಲ ಹಾಗೂ ಮಸ್ತಕವು ಕಾಂತಿಯಿಂದ ಹುಣ್ಣಿಮೆಯ ಚಂದ್ರನಂತೆ ಕಂಗೊಳಿಸುತ್ತಿತ್ತು. ಪ್ರಭುವಿನ ಸುಂದರ ಮುಖ, ಕಣ್ಣು ಮುಂತಾದವುಗಳನ್ನು ಈ ತುಚ್ಛ ಲೇಖನಿಯಿಂದ ವರ್ಣಿಸಲು ಸಾಧ್ಯವಿದೆಯೇ? ಇಲ್ಲ ಎಂದು ಲೇಖಕರು ತಿಳಿಸುತ್ತಾ ಇದ್ದಾರೆ. ಅವರು ಕಣ್ಣು ತೆರೆದರೆಂದರೆ ಇಡೀ ಲೋಕದ ಜೀವಿಗಳೆಲ್ಲವೂ ತೃಪ್ತರಾಗುತ್ತವೆ. ಪ್ರಭುವಿನ ಕಿವಿಯಲ್ಲಿಯ ಕುಂಡಲಗಳು ಬಹಳ ಭವ್ಯವಾಗಿ ಹಾಗೂ ಶೋಭಾಯಮಾನವಾಗಿ ಕಂಗೊಳಿಸುತ್ತಿದ್ದವು. ಅವರು ಜ್ಯೋತಿಷ್ಕ ಚಕ್ರದಿಂದ ಸುತ್ತುಕೊಂಡಿರುವಂತೆಯೂ ಎಂಬಂತೆ ಕಾಣುತ್ತಿದ್ದವು. ಪ್ರಭುವಿನ ಮುಖರೂಪಿ ಚಂದ್ರದ್ದೇನು ವರ್ಣನೆ ಮಾಡಲಿ? ಅದರಿಂದ ಜಗತ್ತಿನ ಹಿತವನ್ನುಂಟು ಮಾಡುವ ಧ್ವನಿ ಹೊರಡುತ್ತದೆ. ಪ್ರಭುವಿನ ಮೂಗು, ತುಟಿ, ಹಲ್ಲು ಮತ್ತು ಕಂಠ ಎಲ್ಲವೂ ಸ್ವಾಭಾವಿಕವಾಗಿ ಸುಂದರವಾಗಿವೆ. ಅವುಗಳನ್ನು ವರ್ಣಿಸುವ ಶಕ್ತಿ ಯಾರಲ್ಲಿಯೂ ಇಲ್ಲ. ಅವರ ವಿಸ್ತಾರವಾದ ವಕ್ಷಸ್ಥಲವು ರತ್ನಗಳ ಮಾಲೆಯಿಂದ ಸುಸಜ್ಜಿತವಾಗಿತ್ತು. ಅದು ಲಕ್ಷ್ಮಿಯ ಭವನವೇನು ಎಂಬಂತೆ ಅನಿಸುತ್ತಿತ್ತು. ಅನೇಕ ಪ್ರಕಾರದ ಆಭೂಷಣಗಳಿಂದ ಸುಸಜ್ಜಿತವಾದ ಅವರ ಭುಜಗಳು ಕಲ್ಪವೃಕ್ಷದಂತೆ ಕಾಣುತ್ತಿದ್ದವು. 10 ಬೆರಳುಗಳ ಉಗುರುಗಳು ತಮ್ಮ ಕಿರಣಗಳಿಂದ ಹೊಳೆಯುತ್ತಿದ್ದವು. ಅವು ಧರ್ಮದ 10 ಅಂಗಗಳಂತೆ ಕಂಗೊಳಿಸುತ್ತಿದ್ದವು. ಅವರ ಆಳವಾದ ಹೊಕ್ಕುಳು ಸರಸ್ವತಿಯ ಮತ್ತು ಲಕ್ಷ್ಮಿಯ ಕ್ರೀಡಾಸ್ಥಳ ಎಂಬಂತೆ ಶೋಭಿಸುತ್ತಿತ್ತು. ಪ್ರಭುವಿನ ವಸ್ತ್ರದ ಪಟ್ಟಿ ಉಡುದಾರವು ಕಾಮದೇವನನ್ನು ಕಟ್ಟಿ ಹಾಕಲು ನಾಗಪಾಶದಂತೆ ತೋರುತ್ತಿತ್ತು. ಪ್ರಭುವಿನ 2 ತೊಡೆಗಳು ವಿಸ್ತೀರ್ಣ ಮತ್ತು ಸಶಕ್ತವಾಗಿದ್ದವು. ಆದಾಗ್ಯೂ ಅವು ಕೋಮಲವಾಗಿದ್ದವು. ಆದರೂ ಸಹ ಯುತ್ಸರ್ಗಾದಿ ತಪ ಮಾಡುವಲ್ಲಿ ಅವರ ಸಮಾನ ಯಾರೂ ಇರಲಿಲ್ಲ. ಯಾರ ಸೇವೆಯು ಇಂದ್ರ, ಧರಣೇಂದ್ರ ಮುಂತಾದ ಎಲ್ಲ ದೇವತೆಗಳು ಮಾಡುತ್ತಾರೆಯೋ ಅಂಥ ಪ್ರಭುವಿನ ಚರಣಕಮಲಗಳನ್ನು ಯಾರಿಗೆ
ಹೋಲಿಸಲು ಸಾಧ್ಯವಿದೆ. ಈ ಪ್ರಕಾರ ಪ್ರಭುವಿನ ಪ್ರತಿಯೊಂದು ಅಂಗಗಳು ಅಪೂರ್ವ ಮತ್ತು ಶೋಭೆಯಿಂದ ಕೂಡಿದ್ದವು. ಅವುಗಳ ಯಥಾರ್ಥ ವರ್ಣನೆ ಮಾಡುವುದು ಅಸಾಧ್ಯವಿದೆ. ಬ್ರಹ್ಮ ಮತ್ತು ಕರ್ಮ ಮೂರು ಲೋಕಗಳಲ್ಲಿ ಇರುವಂಥ ದಿವ್ಯ ಪ್ರಕಾಶಮಾನ ಪವಿತ್ರ ಸುಗಂಧಿತ ಪರಮಾಣುಗಳಿಂದ ಪ್ರಭುವಿನ ಅದ್ವಿತೀಯ ಶರೀರವು ಮಾಡಲ್ಪಟ್ಟಿದೆ. ಆ ಶರೀರದ ಮೊದಲ ಗುಣವೇ ವಜ್ರ ವೃಷಭ ನರಚ ಸಂವಹನವಾಗಿದೆ. ಪ್ರಭುವಿನ ಶರೀರದಲ್ಲಿ ಮದ, ಖೇದ, ದೋಷ, ರಾಗಾದಿ ಮುಂತಾದವು ಹಾಗೂ ವಾತ ಮುಂತಾದ ಮೂರು ದೋಷಗಳಿಂದ ಉತ್ಪನ್ನವಾಗುವ ರೋಗಗಳು ಯಾವುದೇ ಸಮಯದಲ್ಲಿಯೂ ಸಹ ಆಗುತ್ತಿರಲಿಲ್ಲ. ಅವರ ವಾಣಿ ಸಂಪೂರ್ಣ ಜಗತ್ತಿಗೇನೆ ಪ್ರಿಯವಾಗಿತ್ತು. ಅವರು ಎಲ್ಲರಿಗೂ ಸತ್ಯ ಮತ್ತು ಶುಭ ಮಾರ್ಗ ತೋರಿಸುವಂತಹ ಧರ್ಮ ಮಾತೆಯ ಸಮಾನರಾಗಿದ್ದರು. ಯಾವುದೇ ಬೇರೆ ಮಿಥ್ಯ ಮಾರ್ಗವನ್ನು ವ್ಯಕ್ತ ಮಾಡುತ್ತಿರಲಿಲ್ಲ. ದಿವ್ಯ ಶರೀರವು ಪ್ರಾಪ್ತವಾಗಿದ್ದರೂ ಸಹ ಆ ಪ್ರಭು ಶೋಭಿತರಾಗಿ ಕಾಣುತ್ತಿದ್ದರು. ಇಂತಹ ಧರ್ಮಾತ್ಮರನ್ನು ಪಡೆದುಕೊಂಡು ಧರ್ಮ ಮುಂತಾದ ಗುಣಗಳು ವಿಶೇಷ ಶೋಭಿತವಾಗಿ ಕಾಣುತ್ತಿದ್ದವು. ಭಗವಂತರ ಲಕ್ಷಣಗಳು ಹೀಗಿವೆ: ಶ್ರೀ ವೃಕ್ಷ, ಶಂಖ, ಪದ್ಮ, ಸ್ವಸ್ತಿಕ, ಅಂಕುಶ, ತೋರಣ, ಚಾಮರ, ಶ್ವೇತಛತ್ರ, ಧ್ವಜ, ಸಿಂಹಾಸನ, 2 ಮೀನುಗಳು, 2 ಗಡಿಯಾರ, ಸಮುದ್ರ, ಆಮೆ, ಚಕ್ರ, ಕೆರೆ, ವಿಮಾನ, ನಾಗಭವನ, ಪುರುಷ ಸ್ತ್ರೀಯ ಜೋಡಿ, ಭಯಂಕರ ಸಿಂಹ, ತೋಮರ, ಗಂಗಾ, ಇಂದ್ರ, ಸುಮೇರು, ಗೋಪುರ ಚಂದ್ರ, ಸೂರ್ಯ, ಕುದುರೆ, ಬೀಸಣಿಕೆ, ಮೃದಂಗ, ಸರ್ಪ, ಮಾಲೆ, ವೀಣಾ, ಕೊಳಲು, ರೇಷಮಿ ವಸ್ತ್ರ, ಹೊಳೆಯುವ ಕುಂಡಲಗಳು, ವಿಚಿತ್ರ ಆಭೂಷಣ, ಫಲಭರಿತ ಉದ್ಯಾನವನ, ಪಕ್ವಗೊಂಡ ಧ್ಯಾನವುಳ್ಳ ಹೊಲ, ಹೀರಾರತ್ನ, ದೊಡ್ಡ ದೀಪ, ಪೃಥ್ವಿ, ಲಕ್ಷ್ಮಿ, ಸರಸ್ವತಿ, ಸುವರ್ಣ, ಕಮಲ, ಬೆಳ್ಳಿ, ಚೂಡಾರತ್ನ, ಮಹಾನಿಧಿ, ಆಕಳು, ಎತ್ತು, ಪೇರಲ ಗಿಡ, ಪಕ್ಷಿರಾಜ, ಸಿದ್ಧಾರ್ಥ ವೃಕ್ಷ, ಅರಮನೆ, ನಕ್ಷತ್ರ, ಮನೆ, ಪ್ರಾತಿಹಾರ್ಯ ಮುಂತಾದ ದಿವ್ಯವಾದ 108 ಲಕ್ಷಣಗಳಿಂದ ಹಾಗೂ 900 ಸರ್ವಶ್ರೇಷ್ಠ ವ್ಯಂಜನಗಳು, ವಿಚಿತ್ರ ಆಭೂಷಣಗಳಿಂದ ಮತ್ತು ಮಾಲೆಗಳಿಂದ ಪರಮಾತ್ಮನ ಸ್ವಭಾವ ಸುಂದರ ದಿವ್ಯ ಜೌದಾರಿಕ ಶರೀರವು ಅತ್ಯಂತ ಶೋಭಿತವಾಗಿದ್ದಿತ್ತು. ವಿಶೇಷ ವರ್ಣನೆ ಏನು ಮಾಡೋದು? ಸಂಸಾರದಲ್ಲಿ ಎಷ್ಟೇ ಶುಭ ಲಕ್ಷಣ ರೂಪ, ವೈಭವ ಮತ್ತು ಪ್ರಿಯ ವಚನ, ವಿವೇಕ ಮುಂತಾದ ಗುಣಗಳಿವೆವು. ಆ ಎಲ್ಲವೂ ಪುಣ್ಯಕರ್ಮಗಳ ಉದಯದಿಂದ ತೀರ್ಥಂಕರ ಭಗವಾನರಲ್ಲಿ ಸ್ವತಃ ಸಮಾವೇಶವಾಗಿರುತ್ತವೆ.
ಮುಖ್ಯಸ್ಥರಾದ ಸ್ವಾಮಿಯ ಸೇವೆಯಲ್ಲಿ ಯಾವಾಗಲೂ ತನ್ಮಯವಾಗಿರುತ್ತವೆ. ಇಂತಹ ಮಹಾವೀರ ಕುಮಾರರು ಧರ್ಮದ ಸಿದ್ಧಿಯ ಸಲುವಾಗಿ ಮನ, ವಚನ, ಕಾಯದಿಂದ ಶುದ್ಧಿಯಿಂದ ಅತಿಚಾರ ರಹಿತರಾಗಿ ಭಕ್ತಿಪೂರ್ವಕ ಗೃಹಸ್ಥರ 12 ವ್ರತಗಳ ಪಾಲನೆಯನ್ನು ಮಾಡುತ್ತಿದ್ದರು. ಅವರು ಯಾವಾಗಲೂ ಶುಭ ಧ್ಯಾನದ ಕಡೆಗೇನೆ ವಿಚಾರ ಮಾಡುತ್ತಿದ್ದರು. ಪುಣ್ಯದ ಶುಭ ಉದಯದಿಂದ ಪ್ರಾಪ್ತವಾದ ಸುಖಗಳ ಉಪಭೋಗ ಮಾಡುತ್ತಾ ಆ ಕುಮಾರನು ಆನಂದಪೂರ್ವಕವಾಗಿ ಜೀವನ ಕಳೆಯತೊಡಗಿದನು. ವಿಶ್ವಪತಿ ಮಂದಾರಗಿರಿಯಾದ ಆ ಮಹಾಪ್ರಭು 30 ವರ್ಷಗಳ ಸಮಯ ಕ್ಷಣಾರ್ಧದಲ್ಲಿಯೇ ಕಳೆದು ಬಿಟ್ಟಿತು. ಒಂದು ಸಲ ಹೀಗಾಯಿತು. ಉತ್ತಮ ಭವಿಷ್ಯದ ಕಾರಣ, ಚಾರಿತ್ರ್ಯ ಮೋಹದ ಕಾರಣ, ಕ್ಷಯೋಪಶಮದಿಂದ ಅವರಿಗೆ ಸ್ವತಃ ತಮ್ಮ ಮೊದಲಿನ ಕೋಟಿ ಜನ್ಮಗಳ ಸಂಸಾರ ಭ್ರಮಣೆಯು ತಿಳಿದು ಬಂತು. ಅವರು ಈ ಪ್ರಕಾರ ಮೊದಲು ಸಂಭವಿಸಿದ ಘಟನೆಗಳ ಮೇಲೆ ವಿಚಾರ ಮಾಡಿ ಬಹಳ ಕ್ಷುಬ್ಧರಾದರು. ಅವರಿಗೆ ಕೂಡಲೇ ವೈರಾಗ್ಯ ಉತ್ಪನ್ನವಾಯಿತು. ಮೋಹರೂಪಿ ಮಹಾನ್ ಶತ್ರುವಿನ ಸಂಪೂರ್ಣ ನಾಶ ಮಾಡುವ ಸಲುವಾಗಿ ರತ್ನತ್ರಯ ರೂಪ ತಪಸ್ಸಿನ ಪಾಲನೆ ಮಾಡುವುದೇ ಶ್ರೇಯಸ್ಕರವಾಗಿದೆ. ಅವರು ಹೀಗೆ ವಿಚಾರಿಸಿದರು. ಚಾರಿತ್ರ್ಯದ ಅಭಾವದಲ್ಲಿ ನನ್ನ ಇಷ್ಟು ದಿನಗಳ ಸಮಯ ವ್ಯರ್ಥವಾಗಿ ಕಳೆಯಿತಲ್ಲ. ಈಗ ಆ ಸಮಯವು ಮರಳಿ ಪ್ರಾಪ್ತವಾಗಲಾರದು. ಮೊದಲ ಸಮಯದಲ್ಲಿ ವೃಷಭಾದಿ ತೀರ್ಥಂಕರರು ಆಗಿ ಹೋಗಿದ್ದಾರೆ. ಅವರ ಆಯು ಬಹಳ ಹೆಚ್ಚು ಇತ್ತು. ಆದ್ದರಿಂದ ಅವರು ಎಲ್ಲವನ್ನು ಮಾಡುವುದರಲ್ಲಿ ಸಮರ್ಥರಾಗಿದ್ದರು. ಆದರೆ ನಾವು ಅಲ್ಪ ಆಯುವುಳ್ಳ ಮನುಷ್ಯರಾಗಿದ್ದು ಸಂಸಾರದ ಕಾರ್ಯಗಳನ್ನು ಸ್ವಲ್ಪವೂ ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ಶ್ರೀ ನೇಮಿನಾಥ ಮುಂತಾದ ಎಲ್ಲ ತೀರ್ಥಂಕರರು ಧನ್ಯರಿದ್ದಾರೆ. ಅವರೆಲ್ಲರೂ ತಮ್ಮ ಜೀವನಾವಧಿ ಕಡಿಮೆ ಇದೆ ಎಂದು ತಿಳಿದು ಅಲ್ಪ ಆಯುವಿನಲ್ಲೇ ಮೋಕ್ಷ ಪಡೆಯಬೇಕೆಂಬ ಉದ್ದೇಶದಿಂದ ತಪವನದ ಕಡೆಗೆ ಹೋದರು. ಆದ್ದರಿಂದ ಆತ್ಮಹಿತ ಬಯಸುವವರು ಅಲ್ಪ ಆಯುವಿನ ವ್ಯಕ್ತಿಗಳು ಒಂದು ಕ್ಷಣವೂ ಸಹ ಸಂಯಮದ ಹೊರತು ವ್ಯರ್ಥ ಸಮಯ ಕಳೆಯಬೇಡಿರಿ. ವಾಸ್ತವಿಕವಾಗಿಯೂ ಯಾರು ಅಲ್ಪಾಯುವನ್ನು ಪಡೆದುಕೊಂಡು ತಪಸ್ಸನ್ನು ಮಾಡದೆ ತಮ್ಮ ಅಮೂಲ್ಯ ಸಮಯವನ್ನು ನಾಶ ಮಾಡಿಕೊಳ್ಳುತ್ತಾರೆ, ಅಂಥವರು ಮೂರ್ಖರಿದ್ದಾರೆ. ಅವರು ಇಲ್ಲಿಯೂ ದುಃಖ ಭೋಗಿಸುತ್ತಾರೆ ಮತ್ತು ನರಕ ಮುಂತಾದ ಗತಿಗಳಲ್ಲಿಯೂ ದುಃಖ ಭೋಗಿಸುತ್ತಾರೆ. ನಾನು ಜ್ಞಾನಿಯಾಗಿದ್ದರೂ ಸಂಯಮದ ಅಭಾವದಲ್ಲಿ ಒಬ್ಬ ಅಜ್ಞಾನಿಯಂತೆ ವ್ಯರ್ಥ ಅಲೆದಾಡುತ್ತಿದ್ದೇನೆ. ಈಗ ಗೃಹಸ್ಥಾಶ್ರಮದಲ್ಲಿ ಇದ್ದು ವ್ಯರ್ಥ ಸಮಯ ಕಳೆಯುವುದು ಯೋಗ್ಯವಲ್ಲವೆಂದು ಹೇಳಲಾಗುತ್ತದೆ. ಆ 3 ಜ್ಞಾನಗಳು ಆತ್ಮನನ್ನು ಮತ್ತು ಕರ್ಮವನ್ನು ಬೇರೆ ಬೇರೆ ಮಾಡಿದ್ದರೆ ಹಾಗೂ ಮೋಕ್ಷರೂಪಿ ಲಕ್ಷ್ಮಿಯ ಉಪಾಸನ ಮಾಡಿದ್ದರೆ ಆ 3 ಜ್ಞಾನಗಳಿಂದ ಏನು ಲಾಭ?
ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವುದರ ಉತ್ತಮ ಫಲ ಯಾವ ಮಹಾಪುರುಷನಿಗಿದೆಯೋ ಅವನಿಗೇನೆ ಪ್ರಾಪ್ತವಾಗುತ್ತವೆ. ಅವನು ನಿಷ್ಪಾಪ ತಪದ ಆಚರಣೆ ಮಾಡುತ್ತಿರುತ್ತಾನೆ. ಉಳಿದವರ ಜ್ಞಾನವು ತಪದ ಹೊರತಾಗಿ ಸಂಪೂರ್ಣ ನಿಷ್ಫಲವಿದೆ. ಯಾರು ಕಣ್ಣಿದ್ದು ಕತ್ತಲೆ ರೂಪಿ ಬಾವಿಯಲ್ಲಿ ಬೀಳುತ್ತಾರೋ ಅವರ ಕಣ್ಣುಗಳು ಇದ್ದೂ ವ್ಯರ್ಥ ಇವೆ. ಅದೇ ಪ್ರಕಾರ ಯಾವನಿಗೆ ಜ್ಞಾನವಿದ್ದರೂ ಮೋಹರೂಪಿ ಬಾವಿಯಲ್ಲಿ ಬೀಳುತ್ತಾನೋ ಆ ಜ್ಞಾನಿ ಪುರುಷನ ಸ್ಥಿತಿಯು ಹಾಗೇ ಇದೆ. ನಿಜವಾಗಿಯೂ ಅಜ್ಞಾನದಲ್ಲಿ ಮಾಡಿದ ಪಾಪದಿಂದ ಜ್ಞಾನ ಪ್ರಾಪ್ತವಾದ ನಂತರ ಬಿಡುಗಡೆಯು ದೊರೆಯಲೂಬಹುದು. ಆದರೆ ಅಜ್ಞಾನಿಯು ಪಾಪದಿಂದ ಮುಕ್ತನಾಗುವುದು ಬಹಳ ಕಠಿಣವಿದೆ. ಆದ್ದರಿಂದ ಜ್ಞಾನಿ ಪುರುಷ ಸಹ ಮೋಹ ಮುಂತಾದ ನಿಂದನೀಯ ಕರ್ಮಗಳ ಮೂಲಕ ಯಾವುದೇ ಪ್ರಕಾರದ ಪಾಪ ಮಾಡಬಾರದು. ಇದರ ಕಾರಣ ಹೀಗಿದೆ. ಮೋಹದಿಂದ ರಾಗ ದ್ವೇಷ ಉತ್ಪನ್ನವಾಗುತ್ತವೆ. ರಾಗದ್ವೇಷದಿಂದ ಭಯಂಕರ ಪಾಪ ಬಂಧವಾಗುತ್ತದೆ. ಆ ಪಾಪದ ಫಲಸ್ವರೂಪವಾಗಿ ಜೀವನಿಗೆ ಬಹಳ ದಿನಗಳ ತನಕ ದುರ್ಗತಿಯಲ್ಲಿ ಅಲೆಯಬೇಕಾಗುತ್ತದೆ. ಅಲ್ಲಿ ಇಲ್ಲಿ ಅಲೆಯುವುದು ಸಹ ಬಹಳ ಕಠಿಣವಿದೆ. ಅನಂತ ಕಾಲದ ನಂತರ ಅದರ ವರ್ಣನೆ ಮಾಡಿದರೂ ಮುಗಿಯುವುದಿಲ್ಲ. ಹೀಗೆ ತಿಳಿದುಕೊಂಡು ಜ್ಞಾನಿಗಳು ಮೋಹರೂಪಿ ಶತ್ರುವನ್ನು ವೈರಾಗ್ಯರೂಪಿ ಖಡ್ಗದಿಂದ ಸಂಹರಿಸಬೇಕು. ಈ ಮೋಹವೇ ಎಲ್ಲ ಅನರ್ಥಗಳಿಗೆ ಕಾರಣವಾಗಿದೆ. ಆದರೆ ಈ ಮಾತು ನೆನಪಿರಬೇಕು. ಏನೆಂದರೆ ಈ ಮೋಹವು ಗೃಹಸ್ಥರಿಗೆ ಬಿಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಪಾಪದ ಬಂಧನದಿಂದ ಪಾರಾಗಬೇಕಾದರೆ ಮನೆಯನ್ನು ತ್ಯಾಗ ಮಾಡಲೇಬೇಕಾಗುತ್ತದೆ. ಗೃಹ ಬಂಧನವು ಬಾಲ್ಯ ಅವಸ್ಥೆಯಲ್ಲಿ ಹಾಗೂ ಯೌವನಾವಸ್ಥೆಯಲ್ಲಿ ಏನು ಅನರ್ಥವನ್ನೇ ಉತ್ಪನ್ನ ಮಾಡುತ್ತದೆ. ಆದ್ದರಿಂದ ಧೀರ ವೀರ ಪುರುಷರು ಮೋಕ್ಷ ಪ್ರಾಪ್ತಿಯ ಉದ್ದೇಶದಿಂದ ಸಂಪೂರ್ಣ ಗೃಹ ಬಂಧನದ ತ್ಯಾಗ ಮಾಡುತ್ತಾರೆ. ಯಾರು ಯೌವನ ಅವಸ್ಥೆಯಲ್ಲಿ ಅಜೇಯವಾದ ಕಾಮದೇವನನ್ನು ಸಹ ಸೋಲಿಸುವಲ್ಲಿ ಸಮರ್ಥರಾಗಿರುತ್ತಾರೆ ಅವರೇ ಲೋಕದಲ್ಲಿ ಪೂಜ್ಯ ಮತ್ತು ಮಹಾಪುರುಷರಿದ್ದಾರೆ. ಯೌವನಾವಸ್ಥೆಯ ರೂಪರಾಜನು ಕಾಮದೇವನನ್ನು ಪಂಚೇಂದ್ರಿಯ ಮುಂತಾದ 4 ಕಾಯದ ಜೀವಿಗಳ ಜೀವನವನ್ನು ವಿಕಾರಗೊಳಿಸುವ ಸಲುವಾಗಿ ಕಳಿಸಲಾಗಿದೆ. ಆದರೆ ಯಾವಾಗ ಯೌವನದ ಅವಸ್ಥೆಯು ಮುಂದಾಗುತ್ತದೆಯೋ ಆಗ ಅದರ ಜೊತೆಗೆ ಮುಪ್ಪವಸ್ಥೆಯ ರೂಪವಾದ ಜಾಲದಲ್ಲಿ ಬಂಧಿಸಲ್ಪಡುವರು. ಆಗ ಕಾಮದೇವ ಮುಂತಾದವರು ಸಡಿಲರಾಗುತ್ತಾರೆ. ಆದ್ದರಿಂದ ಮುಂದೆ ಹೇಳಿದಂತೆ ನಿರ್ಣಯಿಸಲಾಗುವುದು. ನಾನು ಯೌವನ ಅವಸ್ಥೆಯಲ್ಲಿ ಘೋರ ತಪ ಮಾಡುವುದನ್ನು ಆರಂಭಿಸುತ್ತೇನೆ. ಆದ್ದರಿಂದ ಕಾಮದೇವ ಮತ್ತು ಪಂಚೇಂದ್ರಿಯ ವಿಷಯರೂಪಿ ಶತ್ರುಗಳು ಸಂಪೂರ್ಣ ನಾಶವಾಗುತ್ತವೆ. ಈ ಪ್ರಕಾರ ಚಿಂತನೆ ಮಾಡಿ ಮಹಾಬುದ್ಧಿವಂತರಾದ ಮಹಾವೀರ ಸ್ವಾಮಿಯು ತಮ್ಮ ಚಿತ್ತವನ್ನು
ನಿರ್ಮಲಗೊಳಿಸಿ ರಾಜ್ಯ ಭೋಗಾದಿಗಳಿಂದ ವಿರಕ್ತರಾಗಿ ಮೋಕ್ಷ ಸಾಧನೆಯಲ್ಲಿ ಲೀನರಾದರು. ಮಹಾವೀರ ಪ್ರಭುಗಳ ಮನಸ್ಸಿನಲ್ಲಿ ಇಂಥ ಭಾವನೆ ಉತ್ಪನ್ನವಾಯಿತು. ಅದೇನೆಂದರೆ, ಅವರು ಮನೆಯನ್ನು ಕಾರಾಗೃಹವೆಂದು ತಿಳಿದುಕೊಂಡು ಮೋಕ್ಷಲಕ್ಷ್ಮಿಯ ಜೊತೆಗೆ ಮನೆಯನ್ನು ತ್ಯಾಗ ಮಾಡಿದರು. ಅವರು ತಪವನದಲ್ಲಿ ಹೋಗುವ ಸಲುವಾಗಿ ತಯಾರಾದರು. ಸಮಯಾನುಸಾರ ಅವರು ಲೌಕಿಕ ಸುಖಕ್ಕೆ ತಿಲಾಂಜಲಿ ಕೊಟ್ಟು ಅಕ್ಷಯ ಸುಖದ ಭಂಡಾರವಾದ ವೈರಾಗ್ಯ ಪ್ರಾಪ್ತಿ ಮಾಡಿಕೊಂಡರು. ಹೀಗೆ ಬಾಲ ಬ್ರಹ್ಮಚಾರಿ ಮಹಾವೀರ ಪ್ರಭುಗಳು ನನಗೂ ಆ ಗುಣಗಳ ಸಂಪತ್ತನ್ನು ನೀಡಲಿ. ಇಲ್ಲಿಗೆ 10ನೇ ಅಧ್ಯಾಯವು ಪೂರ್ಣವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ 11ನೇ ಅಧ್ಯಾಯವು ಆರಂಭವಾಗುವುದು. ಶ್ರೀ ಮಹಾವೀರ ಭಗವಾನ ಕಿ ಜೈ ಹೋ. ಜಿನವಾಣಿ ಮಾತಾ ಕಿ ಜೈ ಹೋ. ಆಚಾರ್ಯ ಶ್ರೀ ಸಕಲಕೀರ್ತಿ ಮಹಾರಾಜ್ ಕಿ ಜೈ ಹೋ. ಅಹಿಂಸಾ ಪರಮೋ ಧರ್ಮ ಕಿ ಜೈ ಹೋ.